ಎಲ್ಲರಿಗೂ ನಮಸ್ಕಾರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ, ತೋಟಗಾರಿಕೆ ಮಹಾವಿದ್ಯಾಲಯ ಹಿರಿಯೂರು, ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ 2024-25 ದೊಡ್ಡ ಸಿದ್ದವನಹಳ್ಳಿ. ಮಣ್ಣು ರೈತರ ಹೊನ್ನು. ಇಂದು ಮಣ್ಣಿನ ಮಾದರಿ ಸಂಗ್ರಹಣೆ ಬಗ್ಗೆ ತಿಳಿಯೋಣ. ಮಣ್ಣಿನ ಮಾದರಿಯನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂದರೆ 2.5 ಎಕರೆಯಲ್ಲಿ ಒಂದು ಸ್ಯಾಂಪಲ್ ತಗೋಬೇಕು. ಅಂದರೆ 10 ಎಕರೆಯಲ್ಲಿ 4 ಸ್ಯಾಂಪಲ್ ಥರ ಕೊಡೋಕ್ಕಾದ ರೀತಿಯಲ್ಲಿ ವಿಂಗಡಿಸಬೇಕು. ಅಲ್ಲಿ ಏನು ಮಣ್ಣಿನ ಮಾದರಿ ಸಂಗ್ರಹಿಸ ಸ್ಥಳದಲ್ಲಿ ಮೇಲ್ಮೈ ಕಸವನ್ನು ತೆಗೆದು ಹಾಕಬೇಕು. ವಿ ಶೇಪಲ್ಲಿ ಇದು ಮಾರ್ಕ್ ಮಾಡ್ಕೋಬೇಕು. 15 ಸೆಂಟಿಮೀಟ್ರು ನಾರ್ಮಲ್ ಬೆಳೆಗಳು ಅಂದರೆ ಆಹಾರ ಬೆಳೆಗಳು, ಮೇವಿನ ಬೆಳೆಗಳಿಗೆ 15 ಸೆಂಟಿಮೀಟರ್ ಆಳದಲ್ಲಿ ಇದು ಮಾಡ್ಕೋಬೇಕು ಸರ್. ಮತ್ತೊಂದು ಅದೇ 8-10 ಕಡೆಯಿಂದ ಅದು ಕಲೆಕ್ಟ್ ಮಾಡಿರ್ತೇವಲ್ಲ, ಅದು ಸೀದಾ ಒಂದು ಇದು ಪ್ಲಾಸ್ಟಿಕ್ ಪುಟ್ಟಿಯಲ್ಲಿ ಹಾಕೋಬೇಕು. ಪ್ಲಾಸ್ಟಿಕ್ ಪುಟ್ಟಿಯಲ್ಲಿ ಹಾಕಿ ಕಲಸಿ ಒಂದು ನ್ಯೂಸ್ ಪೇಪರಲ್ಲಿ 4 ಭಾಗವಾಗಿ ವಿಭಜಿಸ್ಬೇಕು ಸರ್. ಈಗ ಹೇಗಂದರೆ, ಈಗ 4 ಭಾಗ ಮಾಡಿರ್ತೀವಲ್ಲ, ಅದರಲ್ಲಿ 1 ಮತ್ತು 3 ಹಿಡ್ಕೊಂಡು 2, 3 ತೆಗಿಬೇಕು. ತೆಗೆದು ಮತ್ತೆ ಇವು ಇರ್ತವಲ್ಲ 1 ಮತ್ತು 3 ಮೂರನೇ ಭಾಗ, ಅದನ್ನು ಮತ್ತೆ ಕೂಡಿಸಿ ಅದರಲ್ಲಿ ಮತ್ತೆ ಭಾಗ ಮಾಡಬೇಕು. ಹೀಗೆ ಅದು 500 ಗ್ರಾಮ್ ಆಗೋವರೆಗೂ ಭಾಗ ಮಾಡಿ, ಇವೆಲ್ಲ ಆದ್ಮೇಲೆ 500 ಗ್ರಾಮ್ ಆದಾಗ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ, ಸಣ್ಣ ಪ್ಲಾಸ್ಟಿಕ್ ಚೀಲದಲ್ಲಿ 500 ಗ್ರಾಮ್ದಷ್ಟು ಮಣ್ಣನ್ನು ಹಾಕಿ ಅದರ ಹೆಸರು ಮತ್ತು ಸರ್ವೆ ನಂಬರು, ದಿನಾಂಕಗಳನ್ನ ಹಾಕ್ಬೇಕು ಸರ್, ಲೇಬಲ್ ಮಾಡಿ ಹಾಕ್ಬೇಕು. ಸಂಗ್ರಹಿಸಿದ ಮಣ್ಣಿನ ಮಾದರಿಯನ್ನು ಮಣ್ಣು ಪರೀಕ್ಷಾ ಪ್ರಯೋಗಾಲಯಕ್ಕೆ ಕಳುಹಿಸಬೇಕು.